ಒಮ್ಮೆ ರಾಜ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಸೈನಿಕರು ಒಬ್ಬ ಹುಡುಗನನ್ನ ಹಿಡಿದುಕೊಂಡು ಬಂದರು. ಆ ಯುವಕನು ರಾತ್ರಿಯ ಸಮಯದಲ್ಲಿ ಅನುಮಾನಾಸ್ಪದವಾಗಿ ಬಹಳಷ್ಟು ಹಣದೊಂದಿಗೆ ಎಲ್ಲಿಗೂ ಹೋಗುತ್ತಿದ್ದನು. ಇದನ್ನು ಕಂಡು ಅನುಮಾನಗೊಂಡಂತ ಸೈನಿಕರು ಅವನ್ನ ಹಿಡಿದುಕೊಂಡು ರಾಜನ ಆಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದರು. ಆಗ ವಿಕ್ರಮಾದಿತ್ಯನು ಆ ಹುಡುಗನನ್ನ ಕುತೂಹಲದಿಂದ ವಿಚಾರಿಸಿದನು. ಯಾರಪ್ಪ ನೀನು? ಇಷ್ಟು ಹಣದೊಂದಿಗೆ ರಾತ್ರಿ ಹೊತ್ತು ಎಲ್ಲಿಗೆ ಹೋಗುತ್ತಿದ್ದೆ ಮತ್ತು ಇಷ್ಟು ಹಣ ನಿನಗೆ ಎಲ್ಲಿಂದ ಬಂತು ಅಂತ ನನಗೆ ಹೇಳು ಅಂತ ಹೇಳಿದನು. ಆಗ ಯುವಕನು, ನಾನೊಬ್ಬ ಶ್ರೀಮಂತನ ಮನೆಯಲ್ಲಿ ಕೆಲಸನ ಮಾಡ್ತಾ ಇದ್ದೆ. ಆ ಮನೆಯ ಹೆಂಗಸೇ ನನಗೆ ಈ ಹಣವನ್ನು ಕೊಟ್ಬಿಟ್ಟು ಇಲ್ಲಿಂದ ಹೊರಟು ಹೋಗು ಎಂದು ಹೇಳಿದಳು ಅಂತ ಹೇಳಿದನು. ಅದನ್ನು ಗಮನಿಸಿದಂಥ ವಿಕ್ರಮಾದಿತ್ಯನು ಕುತೂಹಲದಿಂದ ಒಂದು ಪ್ರಶ್ನೆ ಕೇಳಿದನು. ನಿನಗೆ ಆ ಮಹಿಳೆ ಯಾಕೆ ಇಷ್ಟೊಂದು ಹಣವನ್ನು ನೀಡಬೇಕು ಎಂದು ಕೇಳಿದನು. ಆಗ ಯುವಕನು, ನಾನು ಆ ಮಹಿಳೆಯನ್ನ ಪ್ರೀತಿಸುತ್ತಿದ್ದೆ, ಹಾಗೆ ಅವಳು ನನ್ನನ್ನು ಪ್ರೀತಿಸುತ್ತಿದ್ದಳು. ನಾವಿಬ್ಬರೂ ಇಲ್ಲಿಂದ ಎಲ್ಲಿಗಾದರೂ ದೂರ ಹೋಗಬೇಕೆಂದು ನಿರ್ಧರಿಸಿದೆವು. ಆಗ ಅವಳು ನನಗೆ ಈ ಹಣವನ್ನು ಕೊಟ್ಟು ರಾತ್ರಿ ಊರ ಹೊರಗಿನ ಬಾವಿಯ ಬಳಿ ಕಾಯಲು ಹೇಳಿದ್ದಳು ಮತ್ತು ಅವಳು ತನ್ನ ಗಂಡನನ್ನು ಕೊಂದು ಅಲ್ಲಿಗೆ ಬರುವುದಾಗಿ ತಿಳಿಸಿದ್ದಳು. ಆದರೆ ಅದೇ ವೇಳೆಗೆ ಸೈನಿಕರು ನನ್ನನ್ನು ಕಂಡು ಅನುಮಾನಗೊಂಡು ಹಿಡಿದುಕೊಂಡು ಇಲ್ಲಿಗೆ ತಂದಿದ್ದಾರೆ ಎಂದು ನಡೆದ ಎಲ್ಲ ವಿಷಯವನ್ನು ರಾಜ ವಿಕ್ರಮಾದಿತ್ಯನಿಗೆ ವಿವರಿಸಿದನು. ಏನೇ ಆಗಲಿ ಇದರ ಸತ್ಯ ಅಸತ್ಯತೆಯನ್ನು ನಾವು ತಿಳಿದುಕೊಳ್ಳಲೇಬೇಕು ಎಂದು ನಿರ್ಧರಿಸಿ ವಿಕ್ರಮಾದಿತ್ಯನು ಸೈನಿಕರಿಗೆ ಆ ಸ್ಥಳಕ್ಕೆ ಹೋಗಿ ಆ ಮಹಿಳೆ ಕಾಯುತ್ತಿದ್ದಾಳಾ ಇಲ್ಲ ಎಂದು ನೋಡಿಕೊಂಡು ಬನ್ನಿ ಎಂದು ಹೇಳಿ ಕಳಿಸಿದನು. ಆಗ ಅಲ್ಲಿಗೆ ಹೋದಂಥ ಸೈನಿಕರು ವರದಿಯನ್ನು ಸಂಗ್ರಹಿಸಿ ವಿಕ್ರಮಾದಿತ್ಯನ ಬಳಿಗೆ ಬಂದು ಹೇಳಿದರು. ರಾಜನೇ, ಆ ಮಹಿಳೆ ತುಂಬ ಬುದ್ಧಿವಂತಳು. ಅವಳ ಗಂಡನನ್ನು ಕೊಂದುಬಿಟ್ಟು ಕಳ್ಳರು ನಮ್ಮ ಮನೆಗೆ ನುಗ್ಗಿ ನನ್ನ ಗಂಡನನ್ನು ಕೊಂದುಬಿಟ್ಟಿದ್ದಾನೆ. ಮತ್ತು ನಾನು ಪತಿವ್ರತೆ, ಅದಕ್ಕಾಗಿ ನಾನು ಚಿತೆಯನ್ನು ಏರಿ ನನ್ನ ಗಂಡನ ಜೊತೆಗೆ ಸತಿಯಾಗುತ್ತೇನೆ ಎಂದು ಊರ ತುಂಬ ಹಬ್ಬಿಸಿ ತಾನು ದೊಡ್ಡ ಪತಿವ್ರತೆ ಎಂದು ಸಾಬೀತುಪಡಿಸಲು ನಿಂತಿದ್ದಾಳೆ ಎಂದು ವಿಕ್ರಮಾದಿತ್ಯನಿಗೆ ತಿಳಿಸಿದರು. ವಿಕ್ರಮಾದಿತ್ಯನು ಕೆಲವು ಸೈನಿಕರೊಂದಿಗೆ ಆ ಮಹಿಳೆಯ ಮನೆಗೆ ಹೋದನು ಮತ್ತು ಆ ದೃಶ್ಯವನ್ನು ಕಂಡು ಆಶ್ಚರ್ಯಚಕಿತನಾದನು. ಮಹಿಳೆಯು ತನ್ನ ಗಂಡನ ಚಿತೆಯ ಮೇಲೆ ಕುಳಿತು ಸತಿಯಾಗಲು ಸಿದ್ಧಳಾಗಿದ್ದಳು. ಆಗ ವಿಕ್ರಮಾದಿತ್ಯನು ಅವಳನ್ನು ತಡೆದು, ನನಗೆ ಎಲ್ಲ ಸತ್ಯವೂ ತಿಳಿದಿದೆ. ನೀನೊಬ್ಬಳು ಚರಿತ್ರೆಹೀನೆ ಹೆಂಗಸು. ಈಗ ನೀನು ರಾಜನ ದಂಡನೆಯನ್ನು ಅನುಭವಿಸಲು ಸಿದ್ಧಳಾಗು ಎಂದನು. ಆಗ ಆ ಮಹಿಳೆ ಭಯಭೀತಳಾದಳು. ಆದರೆ ಮರುಕ್ಷಣವೇ ಅವಳು, ಓ ರಾಜನೇ, ನನ್ನನ್ನು ಚರಿತ್ರೆಹೀನೆ ಹೆಂಗಸು ಎಂದು ಬೆರಳು ತೋರಿಸುವ ಮೊದಲು ನೀವು ಮೊದಲು ನಿಮ್ಮ ಚಿಕ್ಕ ರಾಣಿಯ ಚರಿತ್ರೆಯನ್ನು ಪರೀಕ್ಷಿಸಿ ನೋಡಬೇಕು ಎಂದು ಹೇಳಿದಳು ಮತ್ತು ಮರುಕ್ಷಣವೇ ಆ ಚಿತೆಯನ್ನು ಏರಿ ಸತಿಯಾಗಿ ಬೆಂದು ಹೋದಳು. ವಿಕ್ರಮಾದಿತ್ಯನು ತನ್ನ ಸೈನಿಕರೊಂದಿಗೆ ಅರಮನೆಗೆ ಹಿಂತಿರುಗಿದನು. ಆ ಸ್ತ್ರೀಯ ಮಾತುಗಳು ಇನ್ನೂ ಅವನ ಕಿವಿಯಲ್ಲಿ ಗುನುಗುತ್ತಿದ್ದವು. ಅವನು ಚಿಕ್ಕ ರಾಣಿಯ ಮೇಲೆ ನಿಗಾ ಇಡಲು ಶುರು ಮಾಡಿದನು. ಒಂದು ರಾತ್ರಿ ವಿಕ್ರಮಾದಿತ್ಯನು ಮಲಗಿದ್ದಾನೆ ಎಂದು ತಿಳಿದ ಚಿಕ್ಕ ರಾಣಿಯು ಎದ್ದು ರಹಸ್ಯ ದಾರಿಯಿಂದ ಅರಮನೆಯ ಹೊರಗೆ ಹೋದಳು. ಆಗ ವಿಕ್ರಮಾದಿತ್ಯನು ಎಚ್ಚರಗೊಂಡು ಮೆಲ್ಲನೆ ರಾಣಿಯನ್ನ ಹಿಂಬಾಲಿಸಿದನು. ಸ್ವಲ್ಪ ದೂರ ಹೋದ ನಂತರ ಅವಳು ಒಂದು ಸಾಧುವಿನ ಗುಡಿಸಲಿಗೆ ಹೊಕ್ಕಳು. ಸ್ವಲ್ಪ ಸಮಯದ ನಂತರ ಎಲ್ಲೋ ಹೋಗಿದ್ದಂಥ ಸಾಧು ಸಮೇತ ಗುಡಿಸಲಿಗೆ ಬಂದು ಆ ಗುಡಿಸಲಿನ ಒಳಗೆ ಹೋದನು. ಅವನನ್ನು, ಚಿಕ್ಕ ರಾಣಿಯನ್ನು ಗುಡಿಸಲಿನಲ್ಲಿ ಒಂದು ಅಸಹ್ಯಕರ ಸ್ಥಿತಿಯಲ್ಲಿ ಕಂಡಂತಹ ವಿಕ್ರಮಾದಿತ್ಯನ ಹೃದಯವು ಕಂಪಿಸಿತು. ಈ ಅಸಹ್ಯವನ್ನು ನೋಡಲಾರದೆ ವಿಕ್ರಮಾದಿತ್ಯನು ಕೋಪಗೊಂಡನು. ನಾನು ಎಷ್ಟು ಪ್ರೀತಿಸುತ್ತೇನೆ, ಆದರೂ ಅವಳು ನನಗೆ ದ್ರೋಹ ಮಾಡಿದ್ದಾಳೆ. ಅವಳನ್ನು ಕ್ಷಮಿಸಲು ಸಾಧ್ಯವೇ ಇಲ್ಲ ಎಂದು ರಕ್ತಮಯವಾದಂತಹ ಕಣ್ಣುಗಳಿಂದ ವಿಕ್ರಮಾದಿತ್ಯನು ಗುಡಿಸಲಿನ ಒಳಗೆ ನುಗ್ಗಿ ಆ ಸಾಧು ಮತ್ತು ಚಿಕ್ಕ ರಾಣಿಯನ್ನು ಕೊಂದು ಹಾಕಿದನು. ರಾಜ ವಿಕ್ರಮಾದಿತ್ಯನು ಅರಮನೆಗೆ ಹಿಂತಿರುಗಿದನು. ಆದರೆ ಅವನ ಮನಸ್ಸಿನ ಶಾಂತಿ ಎಂಬುದು ಮಾಯವಾಗಿತ್ತು. ಅವನು ಯಾವಾಗಲೂ ಬೇಸರವಾಗಿ ಲೌಕಿಕ ಸುಖಗಳನ್ನು ಅನುಭವಿಸದೆ ಒಂದು ಅಶಾಂತಿಯ ಮನಸ್ಥಿತಿಯಲ್ಲಿ ಕುಳಿತಿರುತ್ತಿದ್ದನು. ಆಗ ಅವನಿಗೆ ಅನಿಸಿತು, ನನಗೆ ವೈರಾಗ್ಯ ಬೇಕಾಗಿದೆ. ನನ್ನ ಧರ್ಮಕರ್ಮದಲ್ಲಿ ಏನೋ ಒಂದು ಕೊರತೆ ಇದೆ. ಅದಕ್ಕೆ ಭಗವಂತ ನನಗೆ ಈ ಥರ ಮಾಡಿದಾನೆ ಅಂತ ಅಂದ್ಕೊಂಡ್ಬಿಟ್ಟು ವಿಕ್ರಮಾದಿತ್ಯ ಒಂದು ಯೋಜನೆಯನ್ನು ರೂಪಿಸಿದನು. ತನ್ನ ರಾಜ್ಯದ ಆಡಳಿತವನ್ನು, ಜವಾಬ್ದಾರಿಯನ್ನು ಎಲ್ಲ ಮಂತ್ರಿಗೆ ಒಪ್ಪಿಸಿಬಿಟ್ಟು ಅವನು ಸಮುದ್ರದ ತೀರಕ್ಕೆ ತಪಸ್ಸಿಗಾಗಿ ಹೊರಟನು. ಸಮುದ್ರ ತೀರವನ್ನು ತಲುಪಿದಂತಹ ರಾಜ ವಿಕ್ರಮಾದಿತ್ಯನು ಒಂದು ಕಾಲಿನಲ್ಲಿ ನಿಂತು ಸಮುದ್ರ ದೇವನನ್ನು ಪ್ರಾರ್ಥಿಸಿದನು. ಅವನ ಪ್ರಾರ್ಥನೆಗೆ ಮೆಚ್ಚಿದಂತಹ ಸಮುದ್ರ ದೇವನು ಪ್ರತ್ಯಕ್ಷನಾಗಿ ವಿಕ್ರಮಾದಿತ್ಯನಿಗೆ ಹೇಳಿದನು, ನಿನಗೆ ಏನು ಬೇಕು ಕೇಳು ಎಂದನು. ಆಗ ವಿಕ್ರಮಾದಿತ್ಯನು, ನಾನು ಒಂದು ಅಖಂಡ ಸಾಧನೆಯನ್ನು ಮಾಡಬೇಕೆಂದು ಬಯಸಿದ್ದೇನೆ. ಅದಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಬಾರದಂತೆ ನೀನು ನನ್ನನ್ನು ಕಾಯಬೇಕು ಎಂದು ಕೇಳಿದನು.
ಆಗ ಸಮುದ್ರದೇವನು ವಿಕ್ರಮಾದಿತ್ಯನಿಗೆ ಒಂದು ಶಂಖವನ್ನು ನೀಡಿ, ನಿನಗೆ ಯಾವತ್ತಾದರೂ ಆಪತ್ತು ಬಂದಿದೆ ಎಂದು ಅನಿಸಿದರೆ ತಕ್ಷಣ ಈ ಶಂಖವನ್ನು ಊದು, ನಿನ್ನ ಎಲ್ಲ ಸಮಸ್ಯೆಗಳು ಇಲ್ಲಿ ಪರಿಹಾರವಾಗುತ್ತದೆ ಎಂದು ಆಶೀರ್ವದಿಸಿ ಮಾಯವಾದನು. ನಂತರ ವಿಕ್ರಮಾದಿತ್ಯನು ಸಮುದ್ರದ ತೀರದಲ್ಲಿ ಒಂದು ಗುಡಿಸಲನ್ನು ನಿರ್ಮಿಸಿಬಿಟ್ಟು ಅಲ್ಲಿ ತಪಸ್ಸನ್ನು ಮಾಡಲು ಆರಂಭಿಸಿದನು. ವಿಕ್ರಮಾದಿತ್ಯನು ದೀರ್ಘಕಾಲದವರೆಗೆ ಕಠಿಣ ತಪಸ್ಸನ್ನು ಆಚರಿಸಿದನು. ಇದನ್ನು ಕಂಡು ದೇವಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು. ವಿಕ್ರಮಾದಿತ್ಯನು ತನ್ನ ತಪಸ್ಸಿನ ಸಾಧನೆಯಿಂದ ಇಂದ್ರಲೋಕದ ಸಿಂಹಾಸನವನ್ನೇನಾದರೂ ವರವಾಗಿ ಕೇಳಬಹುದೇ ಎಂದು ಇಂದ್ರದೇವನಿಗೆ ಒಂದು ಅನುಮಾನ ಹುಟ್ಟಿತು. ಈ ಭಯದಿಂದ ಇಂದ್ರನು ವರುಣನನ್ನು ಕರೆಸಿ, ಒಂದು ದೀರ್ಘಕಾಲದ ಮಳೆಯನ್ನು ಸೃಷ್ಟಿಸು, ಇದರಿಂದ ವಿಕ್ರಮಾದಿತ್ಯನ ತಪಸ್ಸು ಭಂಗವಾಗಲಿ ಎಂದು ಆಜ್ಞೆಯಿಟ್ಟನು. ಹಾಗೆ ವರುಣದೇವನು ಒಂದು ಜಲವೃಷ್ಟಿಯನ್ನು ಸೃಷ್ಟಿಸಿದನು. ಇದರಿಂದ ವಿಕ್ರಮಾದಿತ್ಯನ ಗುಡಿಸಲು ಚೆಲ್ಲಾಪಿಲ್ಲಿಯಾಗಿ ಮಳೆಯಲ್ಲಿ ಸಿಕ್ಕಿಹೋಯಿತು. ಇದನ್ನೆಲ್ಲ ಕಂಡ ಸಮುದ್ರದೇವನು ತಕ್ಷಣವೇ ಆ ನೀರನ್ನೆಲ್ಲ ಕುಡಿದು ಆ ಮಳೆಯನ್ನು ಮಾಯ ಮಾಡಿದನು. ಇದರಿಂದ ಇಂದ್ರನ ಚಿಂತೆ ಅನ್ನೋದು ಇನ್ನೂ ಹೆಚ್ಚಾಯಿತು. ಆಗ ಇಂದ್ರನು ಒಬ್ಬ ದೃಢಕಾಯನಾದಂಥ ಬಲಿಷ್ಠನಾದಂಥ ರಾಕ್ಷಸನನ್ನು ಕರೆದು, ನೀನು ಹೋಗಿ ಆ ವಿಕ್ರಮಾದಿತ್ಯನ ಸೋಲಿಸಿ ಅಲ್ಲಿಂದ ಓಡಿಸು ಎಂದು ಆಜ್ಞೆ ಇಟ್ಟನು. ಹಾಗೆ ಆ ನರಪಕ್ಷಿ ರಾಕ್ಷಸನು ವಿಕ್ರಮಾದಿತ್ಯನ ಗುಡಿಸಲಿನ ಬಳಿಗೆ ಹೋಗಿ ನೋಡಿದನು. ಆಗ ವಿಕ್ರಮಾದಿತ್ಯನು ತನ್ನನ್ನು ಒಬ್ಬ ಭಯಾನಕ ರಾಕ್ಷಸ ನೋಡುತ್ತಿರುವುದನ್ನು ಕಂಡು ಒಂದು ಕಾಲ ಭಯಭೀತನಾದನು. ನಂತರ ಅವನನ್ನು ಎದುರಿಸಿದನು. ಆಗ ಆ ಭಯಂಕರನಾದಂಥ ರಾಕ್ಷಸನು ವಿಕ್ರಮಾದಿತ್ಯನಿಗೆ, ನೋಡು ರಾಜನೇ, ನಿನ್ನ ಪ್ರಾಣ ಏನಾದರೂ ನಿನಗೆ ಪ್ರಿಯ ಆಗಿದ್ದರೆ ಇಲ್ಲಿಂದ ಓಡಿ ಹೋಗು, ಇಲ್ಲ ಅಂದರೆ ನಿನ್ನನ್ನು ನಾನು ಕೊಂದು ಮುಗಿಸುತ್ತೇನೆ ಎಂದು ಹೇಳಿದನು. ಆಗ ಅದಕ್ಕೆ ಹೆದರದಂಥ ವಿಕ್ರಮಾದಿತ್ಯನು ರಾಕ್ಷಸನ ಮೇಲೆ ನುಗ್ಗಿದನು. ಇಬ್ಬರ ನಡುವೆ ಘನಘೋರ ಯುದ್ಧ ನಡೆಯಿತು. ಈ ಯುದ್ಧದಲ್ಲಿ ವಿಕ್ರಮಾದಿತ್ಯನು ರಾಕ್ಷಸನನ್ನು ಸೋಲಿಸಿದನು. ರಾಕ್ಷಸನು ತನ್ನ ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿಂದ ಓಡಿ ಹೋದನು. ಇದನ್ನೆಲ್ಲ ನೋಡುತ್ತಾ ಕುಳಿತಿದ್ದಂತಹ ಇಂದ್ರನಿಗೆ ಚಿಂತೆ ಹೆಚ್ಚಾಯಿತು. ಈಗ ಕೇವಲ ಅಪ್ಸರೆಯ ಆಕರ್ಷಣೆ ಮಾತ್ರ ವಿಕ್ರಮಾದಿತ್ಯನ ತಪಸ್ಸನ್ನು ಭಂಗಗೊಳಿಸಬಹುದು ಎಂದು ನಿರ್ಧರಿಸಿದನು. ಆಗ ಅವನು ಮೋಹಿನಿ ಎನ್ನುವಂತಹ ಅಪ್ಸರೆಯನ್ನು ಕರೆದು ಅವಳಿಗೆ ವಿಕ್ರಮಾದಿತ್ಯನ ತಪಸ್ಸನ್ನು ಭಂಗಗೊಳಿಸಲು ಆದೇಶವನ್ನು ನೀಡಿದನು. ಮೋಹಿನಿಯು ಬಹಳ ಸುಂದರವಾಗಿದ್ದಳು. ಅವಳ ರೂಪಕ್ಕೆ ದೇವತೆಗಳಾಗಲಿ ಮನುಷ್ಯರಾಗಲಿ ಮೈ ಮರೆಯುತ್ತಿದ್ದರು. ಹೀಗಿರುವಾಗ ಈ ವಿಕ್ರಮಾದಿತ್ಯ ಯಾವ ಲೆಕ್ಕ ಎಂದು ಇಂದ್ರನು ನಿರ್ಧರಿಸಿದನು. ಆಗ ಮೋಹಿನಿಯು ತಪೋವನವನ್ನು ತಲುಪಿದಳು. ತನ್ನ ಸೌಂದರ್ಯದ ಪ್ರಭಾವದಿಂದ ವಿಕ್ರಮಾದಿತ್ಯನ ತಪಸ್ಸನ್ನು ಕೆಡಿಸಲು ಪ್ರಯತ್ನಿಸಿದಳು. ಆದರೆ ವೈರಾಗಿಯಾಗಿದ್ದಂತಹ ವಿಕ್ರಮಾದಿತ್ಯನಿಗೆ ಅದರ ಯಾವ ಪ್ರಭಾವವೂ ಬೀರಲಿಲ್ಲ. ವಿಕ್ರಮಾದಿತ್ಯನು ತನ್ನ ಶಂಖವನ್ನು ಓದಿ ಮೋಹಿನಿಯು ತಕ್ಷಣವೇ ಅದೃಶ್ಯವಾಗುವಂತೆ ಮಾಡಿದನು. ಈ ಉಪಾಯವೂ ಸಹ ಫಲಕಾರಿಯಾಗುವುದನ್ನು ಕಂಡು ಇಂದ್ರನ ಆತ್ಮವಿಶ್ವಾಸವು ಕುಗ್ಗಿತು. ಆಗ ಇಂದ್ರನಿಗೆ ಒಂದು ಉಪಾಯ ಉಳಿಯಿತು. ಇಂದ್ರನು ಅಘೋರಿಯ ವೇಷದಲ್ಲಿ ವಿಕ್ರಮಾದಿತ್ಯನ ತಪೋವನವನ್ನು ಹೊಕ್ಕನು. ವಿಕ್ರಮಾದಿತ್ಯನು ದಾನ ಧರ್ಮದಲ್ಲಿ ಎತ್ತಿದ ಕೈ ಎನ್ನುವ ವಿಷಯ ಇಂದ್ರನಿಗೆ ಮೊದಲೇ ಗೊತ್ತಿತ್ತು. ಆದ್ದರಿಂದ ಅಘೋರಿಯ ವೇಷದಲ್ಲಿ ಅವನು ವಿಕ್ರಮಾದಿತ್ಯನ ಒಂದು ಕುಟೀರವನ್ನು ಹೊಕ್ಕನು. ಇದನ್ನು ಕಂಡಂತಹ ವಿಕ್ರಮಾದಿತ್ಯನು ಬಂದಿರುವುದು ಅಘೋರಿ ಎಂದೇ ಭಾವಿಸಿ, ಓ ಅಘೋರಿಗಳೇ, ನಿಮಗೆ ಏನು ಬೇಕು ಎಂದು ಕೇಳಿದನು. ಅದೇ ಅವಕಾಶಕ್ಕೆ ಕಾದಿದ್ದಂತಹ ಇಂದ್ರನು, ನನಗೆ ನಿನ್ನ ತಪಸ್ಸಿನ ಶಕ್ತಿಯನ್ನು ದಾನವಾಗಿ ನೀಡಬಲ್ಲೆಯಾ ಎಂದು ಕೇಳಿದನು. ಅದಕ್ಕೆ ಸಂತೋಷದಿಂದ ವಿಕ್ರಮಾದಿತ್ಯ ತನ್ನ ತಪೋಶಕ್ತಿಯನ್ನು ಆ ಅಘೋರಿಗೆ ಅಂದರೆ ಇಂದ್ರನಿಗೆ ದಾನವಾಗಿ ನೀಡಿದನು. ಇದರಿಂದ ತೃಪ್ತಗೊಂಡಂತಹ ಇಂದ್ರನು, ನಿನಗೆ ನಾನು ಒಂದು ವರವನ್ನು ನೀಡುತ್ತಿದ್ದೇನೆ ಎಂದು ಹೇಳಿ ಒಂದು ವರ ನೀಡಿದನು. ಎಂದಿಗೂ ನಿನ್ನ ಸಾಮ್ರಾಜ್ಯಕ್ಕೆ ಒಂದು ಭೀಕರವಾದಂಥ ಬರಗಾಲ ಬರದಿರಲಿ, ಅದು ಸಮೃದ್ಧವಾಗಿರಲಿ, ನಿನ್ನ ಒಂದು ರಾಜ್ಯದ ಕೀರ್ತಿ ಎಲ್ಲ ಕಡೆ ಹಬ್ಬಲಿ ಎಂದು ಆಶೀರ್ವದಿಸಿ ಮಾಯವಾದನು. ನಂತರ ವಿಕ್ರಮಾದಿತ್ಯನು ಸ್ವಲ್ಪ ಸಮಯ ಅಲ್ಲೇ ತಂಗಿ ನಂತರ ತನ್ನ ಪ್ರಜೆಗಳ ಒಂದು ರಕ್ಷಣೆಗಾಗಿ ತನ್ನ ರಾಜ್ಯಕ್ಕೆ ಹಿಂದಿರುಗಿದನು. ವಿಕ್ರಮಾದಿತ್ಯನ ಮುಂದಿನ ವಿಡಿಯೋಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.